ಎಲ್ರಿಗೂ ನಮಸ್ತೆ. ಅದು ಒಂದು ಯಾವ ಬುಕ್ಕಲ್ಲೂ ಮೆನ್ಷನ್ ಆಗಿಲ್ಲ ಆ್ಯಂಡ್ ಯಾವ ಪುಸ್ತಕದಲ್ಲೂ ಯಾವ ಹಿಸ್ಟ್ರಿಯಲ್ಲೂ ಮೆನ್ಷನ್ ಆಗಿಲ್ಲ ಅವ್ರ ಬಗ್ಗೆ. ಆ್ಯಂಡ್ ಇದು ನಮ್ಮ ಇಂಡಿಯನ್ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋ ವಿಷಯನೇ ಮೆನ್ಷನ್ ಮಾಡಿಲ್ಲ. ಅದು ಏನು ಅಂದರೆ ಉಧಮ್ ಸಿಂಗ್ ಬಗ್ಗೆ ಎಲ್ಲೂ ಮೆನ್ಷನ್ ಆಗಿಲ್ಲ, ಯಾವ ಬುಕ್ನಲ್ಲೂ ಮೆನ್ಷನ್ ಆಗಿಲ್ಲ. ಆ್ಯಂಡ್ ಇವರು ಮಾಡಿರುವಂತಹ ಪ್ರತೀಕಾರದ ವಿಷಯ ಯಾರಿಗೂ ಗೊತ್ತಿಲ್ಲ. ಅವರು ಸೇಡು ತೀರಿಸ್ಕೊಳ್ಳೋಕ್ಕೆ 20 ವರ್ಷ ಕಾದಿದ್ದಾರೆ. ಆ್ಯಂಡ್ ಈ ಒಂದು ಪ್ರತೀಕಾರದ ಘಟನೆ ತುಂಬ ಅಂದರೆ ತುಂಬ ಪ್ರತಿಯೊಂದು ಭಾರತೀಯರು ಸಹ ನೆನೆಸ್ಕೋಬೇಕು ಇದನ್ನು. ಆ್ಯಂಡ್ ನಮ್ಮ ಇಂಡಿಯನ್ಸಿಗೆ ಇದು ಒಂದು ಮೆಮೊರಬಲ್ ಆ್ಯಂಡ್ ನೆನೆಸ್ಕೊಳ್ಳೇಬೇಕಾಗಿರೋ ದಿನ. ಯಾಕಂದರೆ ಪ್ರತೀಕಾರ ಅಂತ ಬಂದರೆ ನಮ್ಮ ಇಂಡಿಯನ್ಸು ತಾಯಿಯ ಗರ್ಭದಲ್ಲಿ ಅಡಗಿದ್ರೂ ಸಹ ಅವ್ರನ್ನ ನಾವು ಕೊಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ತುಂಬಿಟ್ಟು ಇವರು ಖುಷಿಯಿಂದ ಅವ್ರ ಪ್ರಾಣನ ಬಿಡ್ತಾರೆ. ಅವರೇ ಉಧಮ್ ಸಿಂಗ್. ಆ ಒಂದು ಪ್ರತೀಕಾರದ ಘಟನೆ ಏನು ಅಂದರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಈ ಒಂದು ಭಾರತೀಯರಿಗೆ ಬ್ಲ್ಯಾಕ್ ಡೇ ಅಂತಲೇ ಹೇಳ್ತೀವಿ. ಅಂದು ಏಪ್ರಿಲ್ 13, 1919 1919ನಲ್ಲಿ ಇದು ಒಂದು ಜಲಿಯನ್ ವಾಲಾಬಾಗ್ ಮಸಾಕರ್ ನಡೆಯುತ್ತೆ. ಆ ದಿನ ಏನಾಯಿತು ಅಂದರೆ ಪಂಜಾಬ್ನ ಅಮೃತ್ಸರ್ ಅನ್ನೋ ಅದು ಪಬ್ಲಿಕ್ ಪಾರ್ಕ್, ಅದು ಜಲಿಯನ್ ವಾಲಾಬಾಗ್ ಅನ್ನೋದು. ಅಲ್ಲಿ ಒಂದು ಸುಂದರವಾದ ಉದ್ಯಾನದಲ್ಲಿ ಒಂದು ಥೌಸಂಡ್ಸ್ ಆಫ್ ಪೀಪಲ್ ಸೇರಿರ್ತಾರೆ ಜನ, ಬೈಸಾಖಿ ಅನ್ನೋ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋಕ್ಕೆ. ಅಂದರೆ ಬೈಸಾಖಿ ಅಂತಂದರೆ ನಮಗೆ ಹೊಸ ವರ್ಷ, ಅದು ಯುಗಾದಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಗ ಖುಷಿಯಿಂದ ತುಂಬ ಜನ ಸೇರಿರ್ತಾರೆ, ಖುಷಿಯಿಂದ ಹಬ್ಬ ಮಾಡ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಹಾಗೆ ನಮ್ಮ ಬ್ರಿಟಿಷರ್ಸ್ ನಮ್ಮ ಇಂಡಿಯಲ್ಲಿ ಇರ್ತಾರೆ. ಆಗ ಅವರಿಗೆ ಫ್ರೀಡಮ್ಮು ಇರಲ್ಲ ನಮ್ಮ ಇಂಡಿಯನ್ಸಿಗೆ. ಸೊ ಆ ಟೈಮಲ್ಲಿ ಇವರು ನಾನ್ ವೈಲೆಂಟಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಪ್ರೊಟೆಸ್ಟ್ ಮಾಡಿಕೊಂಡು ಅವರು ಏನು ವೈಲೆಂಟಾಗಿ ಪ್ರೊಟೆಸ್ಟ್ ಮಾಡ್ತಿರಲ್ಲ, ನಾನ್ ವೈಲೆಂಟಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಶಾಂತ ರೀತಿಯಲ್ಲೇ ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಬ್ರಿಟಿಷರ್ಸ್ ವಿರುದ್ಧ. ಸೊ ಥೌಸಂಡ್ಸ್ ಆಫ್ ಪೀಪಲ್ ಡಿಸ್ಕಸ್ ಮಾಡ್ತಿರ್ತಾರೆ ಈ ಒಂದು ಹಿಂಗೆ ಅಂತೆಲ್ಲ. ಸೊ ಆಗ ಬ್ರಿಟನ್ ಒಂದು ಜನರಲ್ ಡಯರ್ ಅನ್ನೋರಿಗೆ ಈ ವಿಷಯ ಗೊತ್ತಾಗುತ್ತೆ. ಸೊ ಜನರಲ್ ಡಯರ್ ತುಂಬ ಅಂದರೆ ತುಂಬ ರುತ್ಲೆಸ್ ಬಿಹೇವಿಯರ್ ಇವ್ರದ್ದು. ಇವರು ಇಮ್ಮಿಡಿಯೇಟಾಗಿ ಅವ್ರಿಗೆ ಆರ್ಮಿ ಫೋರ್ಸ್ನ ಕರೆಸಿ ಓಪನ್ ಫೈರ್ ಮಾಡಿಸ್ತಾರೆ. ಥೌಸಂಡ್ಸ್ ಆಫ್ ಪೀಪಲ್ ಅಲ್ಲಿ ಸೇರಿರ್ತಾರೆ ಜನ, ಸುತ್ತಲೂ ಆರ್ಮಿ ಫೋರ್ಸ್ನ ನಿಂತ್ಕೊಂಡು ಓಪನ್ ಫೈರ್ ಮಾಡಿಸ್ತಾರೆ ಕಂಟಿನ್ಯೂಸ್ ಆಗಿ. ದಾಕ್ಷಿಣ್ಯ ಏನೂ ಇಲ್ಲದೆ ರುತ್ಲೆಸ್ ಬಿಹೇವಿಯರ್. ಒಂದೊಂದು ಬುಲೆಟು ಕಣ್ಣಿಗೆ, ತಾಯಿ, ವೃದ್ಧರು, ಎಷ್ಟೊಂದು ಜನ ಇರ್ತಾರೆ. ರಕ್ತ ಹಂಗೆ ಮಣ್ಣಲ್ಲಿ ರಕ್ತ ಹರಿತಾ ಇರುತ್ತೆ. 10 ನಿಮಿಷದಲ್ಲಿ ಸಾವಿರಾರು ಜನ ಸತ್ತೋಗ್ತಾರೆ. ಈ ಒಂದು ಜಲಿಯನ್ ವಾಲಾಬಾಗ್ ಬ್ಲ್ಯಾಕ್ ಡೇ ಅನ್ಬೋದು ಅವತ್ತು. ಆ್ಯಂಡ್ ಎಷ್ಟೊಂದು ಜನ ಪ್ರಾಣ ಉಳಿಸ್ಕೋಬೇಕಂತ ಅಂದ್ಬಿಟ್ಟು ಅಲ್ಲಿದ್ದ ಪಕ್ಕದಲ್ಲೇ ಇದ್ದಂತಹ ಬಾವಿಗೆ ಹಾರಿ ಒಬ್ರಿಗೊಬ್ರು ತುಳ್ಕೊಂಡು ಅಲ್ಲಿ 150 ಜನ ಸತ್ತೋಗ್ತಾರೆ. ಪ್ಲಸ್ ಇದು ಒಂದು ಇನ್ಸಿಡೆಂಟ್ನಲ್ಲಿ ಸತ್ತಂತಹ ಜನ 1500 ಜನ ಸತ್ತೋಗ್ತಾರೆ ಒಂದೇ 10 ನಿಮಿಷಕ್ಕೆ. ಎಷ್ಟು ಜನ ಸತ್ತಿರ್ತಾರೆ. ಬಟ್ ಆಗ ಬ್ರಿಟನ್ ಗೌರ್ಮೆಂಟ್ ಏನಂತಾರೆ, ಬರೀ ಸತ್ತಿರೋದು 370 ಜನ ಅಂತಲೇ ರಿಪೋರ್ಟ್ ಕೊಡ್ತಾರೆ. ಆ್ಯಂಡ್ ಈ ಒಂದು ಜನರಲ್ ಡಯರ್ ಈ ಒಂದು ಓಪನ್ ಫೈರ್ ಮಾಡಿಸ್ತಾರೆ, ಅಷ್ಟು ಜನನ ಸಾಯಿಸ್ತಾರೆ ಯಾವುದೇ ರುತ್ಲೆಸ್ ಬಿಹೇವಿಯರಿಂದ. ಪ್ಲಸ್ ಅವ್ರಿಗೆ ಯಾವುದೇ ಒಂದು ಶಿಕ್ಷೆನೂ ಇರಲ್ಲ, ಏನೂ ಪನಿಷ್ಮೆಂಟ್ ಕೊಡಲ್ಲ ಅವರಿಗೆ, ಜಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅಷ್ಟೇ ಜನರಲ್ ಡಯರ್ನ. ಸೊ ಆಗ ಏನಾಗುತ್ತೆ, ಅದೊಂದು ಅಮೃತ್ಸರ್ನಲ್ಲಿ ಒಂದು 20 ವರ್ಷದ ಹುಡುಗ ಕಣ್ಣಾರೆ ನೋಡ್ತಾನೆ ಪ್ರತಿಯೊಬ್ಬರು ಸತ್ತಿರೋದನ್ನು ಕಣ್ಣಾರೆ ನೋಡಿ. ಅವನಿಗೆ ತುಂಬ ದುಃಖ ಆಗುತ್ತೆ. ಅದು ನೋಡಿ ಅವನು ಒಂದು ಶಪಥ ಮಾಡ್ತಾನೆ, ಈ ರಕ್ತದಿಂದ ತೊಯ್ದಿರೋಂಥ ಮಣ್ಣನ್ನು ತಗೊಂಡು ಈ ಒಂದು ಘಟನೆಗೆ ಕಾರಣ ಆದಂಥವ್ರನ್ನ ನಾನು ಬಿಡಲ್ಲ, ಇವ್ರ ವಿರುದ್ಧ ಪ್ರತೀಕಾರ ತೀರಿಸ್ಕೋತೀನಿ ಅಂತ ಶಪಥ ಮಾಡ್ತಾನೆ. ಆ್ಯಂಡ್ ಈಗಿರೋ ಅಂಥ ಜನ ಸುಮ್ಮನೆ ಶಪಥ ಮಾಡಿದ್ರೆ ಹಾಗೆ ಮರ್ತೋಗ್ತಾರೆ ಅವ್ರದ್ದೇ ಪರ್ಸ್ನಲ್ ರೀಸನ್ಸಿಗೋಸ್ಕರ. ಬಟ್ ಈ ಒಂದು 20 ವರ್ಷದ ಹುಡುಗ ಏನು ಮಾಡ್ತಾನೆ, ಅವರೇ ಆ 20 ವರ್ಷದ ಬಾಲಕನೇ ಉಧಮ್ ಸಿಂಗ್.
ಅವರು ಈ ಪ್ರತೀಕಾರ ಅನ್ನೋ ಸೇಡನ್ನು 2 ದಶಕಗಳ ಕಾಲ ತನ್ನ ಎದೆಯಲ್ಲಿ ಬೆಂಕಿ ಹಾರದೆ ಹಾಗೆ ಇಟ್ಕೋತಾರೆ. ಆ್ಯಂಡ್ ಇವರು ಪ್ರತೀಕಾರ ತೀರಿಸ್ಕೋಬೇಕಾಗಿರೋರು ಜನರಲ್ ಡೈಯರ್ ಮತ್ತು ಪಂಜಾಬ್ನ ಗವರ್ನರ್ ಮೈಕೆಲ್ ಅಡ್ವೇರ್. ಇವರೇ ಆ ಒಂದು ಮೈಕೆಲ್ ಅಡ್ವೇರ್ ಸೈನ್ ಮಾಡಿದ್ದಕ್ಕೇ ಜನರಲ್ ಡೈಯರ್ ಅವರು ಇದಕ್ಕೆ ಇವರೇ ಪರ್ಮಿಷನ್ ಕೊಟ್ಟಿದ್ದು, ಮೈಕೆಲ್ ಅಡ್ವೇರ್ ಅನ್ನೋರು. ಸೊ ಇವರಿಬ್ಬರ ಮೇಲೆ ಸೇಡು ತೀರಿಸ್ಕೋಬೇಕು ನಾನು ಅನ್ನೋ ರೀಸನ್ನಿಗೆ ಇವರು ಉಧಮ್ ಸಿಂಗ್ ಅವರು ಶಪಥ ಮಾಡ್ಕೊಂಡಿರ್ತಾರೆ. ನಂತರ ಈ ಒಂದು ಇನ್ಸಿಡೆಂಟ್ ಆದಮೇಲೆ ತುಂಬ ರೆವಲ್ಯೂಷನರೀಸ್ ಎಲ್ಲ ಬರ್ತಾರೆ. ಅದರಲ್ಲಿ ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ಇವರೆಲ್ಲ. ಅದಾದಮೇಲೆ ಉಧಮ್ ಸಿಂಗ್ ಅವರು ಅಮೇರಿಕಾಗೆ ಹೋಗ್ತಾರೆ. ಅಮೇರಿಕಲ್ಲಿ ಗದರ್ ಪಾರ್ಟಿ ಸಕ್ರಿಯ ಕಾರ್ಯಕರ್ತರಾಗಿ ಸೆಲೆಕ್ಟ್ ಆಗ್ತಾರೆ, ಕಾರ್ಯಕರ್ತರಾಗಿ ವರ್ಕ್ ಮಾಡ್ತಿರ್ತಾರೆ. ನಂತರ ಅಲ್ಲಿದ್ದುಕೊಂಡೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಲ್ಲಿಂದನೇ ಸಹಾಯ ಮಾಡ್ತಾರೆ ಉಧಮ್ ಸಿಂಗ್ ಅವರು. ನಂತರ ಉಧಮ್ ಸಿಂಗ್ ಅವರು ಭಗತ್ ಸಿಂಗ್ ಅವರು ಉಧಮ್ ಸಿಂಗ್ನ ಇಂಡಿಯಾಗೆ ಬರೋದಕ್ಕೆ ಹೇಳ್ತಾರೆ. ಇಂಡಿಯಾಗೆ ಬಂದಾಗ ಉಧಮ್ ಸಿಂಗ್ ಅವರು ವೆಪನ್ಸ್ ಎಲ್ಲ ತಂದಿರ್ತಾರೆ, ತುಂಬ ಆಯುಧಗಳನ್ನ ತಂದಿರ್ತಾರೆ. ಸೊ ಆಯುಧಗಳು ವಿತೌಟ್ ಪರ್ಮಿಷನ್ ಇಲ್ಲಿ ಇರಿಸ್ಕೊಂಡಿದ್ದಕ್ಕೆ ಇವ್ರನ್ನ 5 years ಜೈಲಿಗೆ ಹಾಕ್ತಾರೆ. ಜೈಲು ಶಿಕ್ಷೆ ಕೊಡ್ತಾರೆ ಇವ್ರಿಗೆ ಜೈಲಲ್ಲಿ. ನಂತರ ಉಧಮ್ ಸಿಂಗ್ ಅವ್ರು ಆದ್ರೂ ಪ್ರತೀಕಾರ ಅನ್ನೋದನ್ನು ಮನಸ್ಸಲ್ಲಿ ಇದ್ದೇ ಇರುತ್ತೆ ಅವ್ರಿಗೆ. ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋದೇ ಇಲ್ಲ. ನಂತರ ಜೈಲಿಂದ ಆಚೆ ಏನೋ ಬರ್ತಾರೆ. ಆಚೆ ಬಂದರೆ ಸುಖ್ದೇವ್, ಭಗತ್ ಸಿಂಗ್, ರಾಜ್ಗುರು ಇವರಿಗೆ ಹ್ಯಾಂಗ್ ಮಾಡಿರ್ತಾರೆ. ನಂತರ ಇವರು ಆದ್ರೂ ಉಧಮ್ ಸಿಂಗ್ ಅವರು ಜೈಲಿಗೆ ಬಂದಿದ್ದು 1931 1931ರಲ್ಲಿ ಜೈಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಥ್ರೂ ಜಮ್ಮು ಆ್ಯಂಡ್ ಕಾಶ್ಮೀರ್ ಜರ್ಮನಿಗೆ ರೀಚ್ ಆಗ್ತಾರೆ. ಜರ್ಮನಿಗೆ ರೀಚ್ ಆಗಿ ಅಲ್ಲಿ ಅವರು ನೇಮ್ ಚೇಂಜ್ ಮಾಡ್ಕೋತಾರೆ. ಮೊಹಮ್ಮದ್ ಸಿಂಗ್ ಆಜಾದ್ ಅಂತ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡಿಗೆ ಹೋಗಿ ನಂತರ ಅವರು ಇಂಗ್ಲೆಂಡ್ನಲ್ಲಿ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಸಿಗ್ತಾರೆ. ಸೊ ಅವ್ರ ಮುಖಾಂತರ ಇವರಿಗೆ ಗೈಡೆನ್ಸ್ ಸಿಗುತ್ತೆ, ಹೇಗೆ ಅಲ್ಲಿ ಹೇಗಿರಬೇಕು ಅನ್ನೋದೆಲ್ಲ ತಿಳ್ಕೊತಾರೆ. ಉಧಮ್ ಸಿಂಗ್ ಅವರಿಗೆಲ್ಲ ಅಂಬೇಡ್ಕರ್ ಅವ್ರ ಹತ್ರ ತಿಳ್ಕೊತಾರೆ. ಸೊ ಅವರು ಅಲ್ಲಿಂದ ಬ್ರಿಟನ್ನಲ್ಲಿ ರೀಚ್ ಆಗ್ತಾರೆ. ಬ್ರಿಟನ್ನಲ್ಲಿ ಜನರಲ್ ಡಯರ್ ಮೇಲೆ ಮತ್ತು ಪಂಜಾಬ್ನ ಗವರ್ನರ್ ಮೈಕೆಲ್ ಅಡ್ವೇರ್ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಬಟ್ ಆಲ್ರೆಡಿ ಜನರಲ್ ಡಯರ್ನ ಸತ್ತೋಗಿರ್ತಾರೆ. ಸೊ ಇವಾಗ ಮೈಕೆಲ್ ಅಡ್ವೇರ್ ಒಬ್ಬರೇ ಉಳ್ಕೊಂಡಿರೋದು. ಸೊ ಅವ್ರನ್ನ ಕೊಲ್ಲೋದಕ್ಕೆ ಅಂತಂದ್ಬಿಟ್ಟು ಹೋಗೋದು ಬ್ರಿಟನ್ನಿಗೆ. ಬ್ರಿಟನ್ನಲ್ಲಿ ಕಾಕ್ಸ್ಟನ್ ಹಾಲ್ನಲ್ಲಿ ಮೀಟಿಂಗ್ ನಡೀತಿರುತ್ತೆ, ಅಸೆಂಬ್ಲಿ ನಡೀತಿರುತ್ತೆ. ಅಸೆಂಬ್ಲಿ ಇಂಡಿಯಾ ಮತ್ತು ಮಧ್ಯ ಏಷ್ಯಾ ನಡುವೆ ನಡೀತಿರುತ್ತೆ. ಸೊ ಅಲ್ಲಿ ಮೈಕೆಲ್ ಅಡ್ವೇರ್ಗೆ ತುಂಬ ರೆಸ್ಪೆಕ್ಟ್ ಸಿಗ್ತಿರುತ್ತೆ. ಬಿಕಾಸ್ ಅವರು ಇಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಮ್ಯಾಸಾಕರ್ನಿಂದ ಆ ಇನ್ಸಿಡೆಂಟ್ ಅಷ್ಟು ಕ್ರೂರವಾಗಿ ನಡೆಯುತ್ತೆ. ಸೊ ಅವರಿಗೆ ತುಂಬ ಇಲ್ಲಿ ನಡೆದಿರೋಂಥ ವಿಚಾರದಿಂದ ಅವರಿಗೆ ಅಲ್ಲಿ ತುಂಬ ರೆಸ್ಪೆಕ್ಟ್ ಸಿಗ್ತಿರುತ್ತೆ. ಸೊ ತುಂಬ ಆರಾಮಾಗೆಲ್ಲ ಅಲ್ಲಿ ಇರ್ತಾರೆ ಅವರು. ಮೈಕೆಲ್ ಅಡ್ವೇರ್ ಅವ್ರಿಗೆ 73 year ಏಜ್ ಆಗಿರುತ್ತಾಗ. ಸೊ ಅವರು ಕಾಕ್ಸ್ಟನ್ ಹಾಲ್ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣವೇ ಅವ್ರನ್ನ ಶೂಟ್ ಮಾಡ್ತಾರೆ. ಉಧಮ್ ಸಿಂಗ್ ಅವರು ಡೈರೆಕ್ಟ್ ಫೈರ್ ಮಾಡಾಕ್ತಾರೆ. ಅಸೆಂಬ್ಲಿಯಲ್ಲಿ ಎಂಟ್ರಿ ಆದ ತಕ್ಷಣವೇ ಫೈರ್ ಮಾಡ್ತಾರೆ. ಅದು ಅವತ್ತು ನಡೆದಿದ್ದು 1940 March 13. ಅವರಿಗೆ ಉಧಮ್ ಸಿಂಗ್ ಅವ್ರು ಶೂಟ್ ಮಾಡಿದ ತಕ್ಷಣ ಅವ್ರು 1 second ಸಹ ಅಲ್ಲಾಡಲ್ಲ. ಆ್ಯಂಡ್ ಅವರು ಯಾವುದೇ ರೀತಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಗಲಿ, ಅಲ್ಲಿದ್ದಂತಹ ಪೊಲೀಸಿಗೆ ಸರೆಂಡರ್ ಆಗೋದಾಗಲಿ ಅಥವಾ ಅಲ್ಲಿಂದ ತಪ್ಪಿಸ್ಕೊಳ್ಳೋದಾಗಲಿ ಯೋಚನೆ ಮಾಡಲ್ಲ. ಬಿಕಾಸ್ ಉಧಮ್ ಸಿಂಗ್ ಅವ್ರಿಗೆ ಇದ್ದಿದ್ದು ಪ್ರತೀಕಾರ ಅಷ್ಟೇ. ಆ್ಯಂಡ್ ಅವರು ಭಾರತದ ನಮ್ಮ ದೇಶಕ್ಕೆ ಒಂದು ಆತ್ಮವಿಶ್ವಾಸ ಕಳ್ಕೊಂಡಿರೋರಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿತ್ತು. ಆ್ಯಂಡ್ ಅವರು ಅಲ್ಲಿದ್ದ ಇಮ್ಮಿಡಿಯೇಟ್ಲಿ ಅಲ್ಲಿ ಶೂಟ್ ಮಾಡ್ತಾರಲ್ವ, ಲಂಡನ್ನಲ್ಲಿ ಒಂದು ಪೊಲೀಸ್ ಬರ್ತಾರೆ. ಕಾಕ್ಸ್ಟನ್ ಹಾಲಿಗೆ ಇಮ್ಮಿಡಿಯೇಟ್ಲಿ ಬರ್ತಾರೆ ಪೊಲೀಸು ವಿತಿನ್ 10 minutes. ಕಾಕ್ಸ್ಟನ್ ಹಾಲಿಗೆ ಬಂದ ತಕ್ಷಣ ಅವ್ರನ್ನ ಕಸ್ಟಡಿಗೆ ತಗೋತಾರೆ. ಉಧಮ್ ಸಿಂಗ್ನ ಕಸ್ಟಡಿಗೆ ತಗೊಂಡ ತಕ್ಷಣ ಅವ್ರನ್ನ ಸೆಂಟ್ರಲ್ ಕ್ರಿಮಿನಲ್ ಜೈಲ್ನಲ್ಲಿ ತಗೊಂಡೋಗಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ಸೊ ಅವ್ರನ್ನ ಮಾತಾಡಿದ ತಕ್ಷಣ ಅವ್ರ ಬಾಯಲ್ಲಿ ಬರೋ ಮಾತು ಅಂದರೆ ಪ್ರತಿಯೊಬ್ಬ ಭಾರತೀಯರಿಗೂ ನಡಗಿಸುತ್ತೆ ಅದು. ಉಧಮ್ ಸಿಂಗ್ನವ್ರು ಹೇಳ್ತಾರೆ, ನನಗೆ ಆ ಹತ್ಯೆ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ.
ಆ ರೀತಿ ಸಾವನ್ನು ಪಡೆಯೋಕೆ ಅವನು ಸೂಕ್ತ ವ್ಯಕ್ತಿಯಾಗಿದ್ದ. ಅವನು ನಿಜವಾದ ಅಪರಾಧಿಯಾಗಿದ್ದ. ಅವನಿಗೆ ನನ್ನ ಜನರ ಆತ್ಮವಿಶ್ವಾಸವನ್ನು ನಾಶ ಮಾಡೋ ಉದ್ದೇಶ ಇತ್ತು. ಆ ಮೂಲಕ ನನ್ನ ಜನರ ಆತ್ಮವಿಶ್ವಾಸವನ್ನು ಮತ್ತೆ ಹೆಚ್ಚಿಸುವ ಪ್ರಯತ್ನ ಮಾಡಿದ್ದೇನೆ. ಅದೊಂದು ಪ್ರತೀಕಾರಕ್ಕಾಗಿ ನಾನು 20 ವರ್ಷಗಳಿಂದ ಕಾದು ಕೂತಿದ್ದೆ. ಇವತ್ತು ನನಗೆ ಖುಷಿ, ತುಂಬ ಖುಷಿ. ನನಗೆ ಸಾವಿನ ಬಗ್ಗೆ ಭಯ ಇಲ್ಲ. ನಾನು ನನ್ನ ನಾಡಿಗಾಗಿ ಆತ್ಮಾರ್ಪಣೆ ಮಾಡೋದಕ್ಕೆ ಸಿದ್ಧನಿದ್ದೇನೆ ಅಂತಾರೆ. ಬ್ರಿಟಿಷರ ಆಡಳಿತದಲ್ಲಿ ನನ್ನ ದೇಶದ ಅದೆಷ್ಟೋ ಸಹೋದರರು ಹಸಿವಿನಿಂದ ಸಾಯುತ್ತಿದ್ದಾರೆ. ನಂತರ ಅವರು 42 ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಜೈಲಿನಲ್ಲೇ ಇರ್ತಾರೆ. 42 ದಿನ ಉಪವಾಸ ಇರ್ತಾರೆ ಅವರು. ನಂತರ ಅವರು ಬ್ರಿಟನ್ನ ಬ್ರಿಕ್ಸ್ಟನ್ ಜೈಲಿನಲ್ಲೇ ಅವ್ರನ್ನ ಹ್ಯಾಂಗ್ ಮಾಡಿಬಿಡ್ತಾರೆ. ಜುಲೈ 31, 1940 ಅವರು ಖುಷಿಯಾಗಿ ನಮ್ಮ ಭಾರತಕ್ಕೋಸ್ಕರ ಪ್ರಾಣ ಬಿಡ್ತಾರೆ. ಆ್ಯಂಡ್ ಅವ್ರು ಪ್ರಾಣ ಬಿಟ್ಟು ಆದಮೇಲೆ ಕೆಲವೊಬ್ಬರು ಮಾತಾಡ್ತಾರೆ, 73 ವರ್ಷ ಆಗಿತ್ತು, ಆ ಒಂದು ಪಂಜಾಬ್ನ ಗವರ್ನರ್ ಮೈಕಲ್ ಅಡ್ವೇರ್ನ ಯಾಕೆ ಕೊಲ್ಲಬೇಕಿತ್ತು ಅಂತ ಹೇಳ್ತಾರೆ. ಬಟ್ ಉಧಮ್ ಸಿಂಗ್ ಅವರು ಹೇಳ್ಬೇಕಿದ್ದಿದ್ದು ಏನು ಅಂತಂದರೆ, ಅವರು ಒಂದು ಎಕ್ಸಾಂಪಲ್ ಕೊಡೋ ರೀತಿ ಅವ್ರ ನಮ್ಮ ಇಂಡಿಯನ್ಸ್ ಆತ್ಮವಿಶ್ವಾಸನ ಹೆಚ್ಚಿಸಬೇಕಿತ್ತು. ಮತ್ತು ನಮ್ಮ ಜನರು ಹೋರಾಟದ ಕಿಚ್ಚನ್ನು ಕೊಲ್ಲುವ ಪ್ರಯತ್ನ ಮಾಡಿದರು. ಮತ್ತು ಆ ಪ್ರಯತ್ನದಲ್ಲಿ ನಮ್ಮ ಭಾರತೀಯರು ಆತ್ಮವಿಶ್ವಾಸ ಕಳ್ಕೊಂಡಿದ್ರು. ಸೊ ಆ ಮೂಲಕ ಅವರು ಯಾವುದೇ ದೇಶಕ್ಕೆ ಹೋದರೂ, ತಾಯಿ ಗರ್ಭದಲ್ಲಿ ಅಡಗಿದ್ರೂ ಸಹ ನಮ್ಮ ಭಾರತೀಯರು ಹುಡುಕಿ ಕೊಲ್ಲುತ್ತೇವೆ ಎಂದು ಒಂದು ಜಗತ್ತಿಗೆ ತೋರಿಸೋ ರೀತಿ ಒಂದು ಎಕ್ಸಾಂಪಲ್, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೋದರು ಅವರು. ಬಟ್ ಈ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಅವ್ರು ಖುಷಿಯಾಗಿ ಅವ್ರ ಪ್ರಾಣ ಬಿಟ್ಟು ಅವ್ರ ಪ್ರತೀಕಾರ ಅನ್ನೋದನ್ನು 20 ವರ್ಷಗಳ ಕಾಲ ಕಾದು ಎಷ್ಟು ಒಂದು ಅವ್ರ ಪ್ರಾಣನೇ ಬಿಡ್ತಾರೆ. ಜೈಲಿನಲ್ಲಿ ಸತ್ಯಾಗ್ರಹ ಮಾಡಿ, ಉಪವಾಸ ಸತ್ಯಾಗ್ರಹ ಮಾಡಿ ಬಿಡ್ತಾರೆ ಉಧಮ್ ಸಿಂಗ್. ಬಟ್ ಇವ್ರ ಬಗ್ಗೆ ಯಾವುದೇ ಹಿಸ್ಟ್ರಿಯಲ್ಲೂ, ಯಾವುದೇ ಬುಕ್ನಲ್ಲೂ, ಯಾವ ಪುಸ್ತಕದಲ್ಲೂ ಮೆನ್ಷನ್ ಆಗಿಲ್ಲ ಅಷ್ಟೆ. ನಿಮಗೆ ಈ ವಿಷಯ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚು ಮಾಹಿತಿ ನಿಮಗೇನಾದರೂ ಗೊತ್ತಿದ್ದರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.